ಆಗ್ತಾ ಇಲ್ಲ ಅದಕ್ಕೆ ಏನ್ ಮಾಡ್ಬೇಕು? ಬೆಳಗ್ಗೆ ಮೀಟಿಂಗ್ ಇದೆ, ಕಿಟ್ಟಿ ಪಾಠಕ್ಕೆ ಹೋಗ್ತಾ ಇಲ್ಲ. ಬೆಳಗಿಂದ ಸಂಜೆವರೆಗೂ ನೀವು ಬಿಸಿ, ನಾನು ಬಿಸಿ. ನಾವು ಮಾಡೋ ಪಿಜ್ಜಾ ಬೇಡ, ನಿನ್ ಪ್ರಾಬ್ಲಮ್ ನಾನು ಸಾಲ್ವ್ ನಾಟಕದಲ್ಲಿ ಯಾರು ರೆಡಿ ಏನ್ ಬೇಗ ಮಾಡ್ತೀರೋ ಬರ್ರಿ. ಬೇಗ ಮಾಡಿ. ನಾಟಕ ಸ್ಟಾರ್ಟ್ ಆಗೈತೆ. ಅಮ್ಮ ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿದೆ. ನನ್ನ ಹತ್ರ ಮಗ ಅದು ಇಷ್ಟು ದಿವಸ ಆದ್ಮೇಲೆ ಏನ್ ಮಾತಾಡೋದಿದೆ ಹೇಳ್ ಮಗ. ಅಮ್ಮ ನಿಮ್ಮ ಹತ್ರ ಅಷ್ಟೇ ಅಲ್ಲ, ಅಪ್ಪನ ಹತ್ರನೂ ಮಾತಾಡೋದಿದ್ದೆ. ನಿಮ್ಮನ್ನ ನೋಡಕ್ಕೆ ನಂಗೆ ಆಗ್ತಾ ಇಲ್ಲ, ಟೈಮ್ ಕೊಡಲು ಆಗ್ತಾ ಇಲ್ಲ. ಇಲ್ಲೇ ಹತ್ತಿರ ವೃದ್ಧಾಶ್ರಮಕ್ಕೆ ನಿಮ್ಮನ್ನು ಸೇರಿಸ್ತೀನಿ, ಬೇಗ ರೆಡಿಯಾಗಿ ಅಷ್ಟೇ. ಬ್ಯಾಡ್ ಮಗ, ನಮಗ್ ಸೇರಿಸ್ಬೇಡ. ನಾವ್ ಇಲ್ಲೇ ಇರ್ತೀವಿ, ಮೂಲ್ಯಾಗ ಇಲ್ಲೇ ಇರ್ತೀವಿ. ಗಂಜಿ ನೀರಾದ್ರೂ ಕುಡ್ಕೊಂಡ್ ಇಲ್ಲೇ ಇರ್ತೀವಿ. ಸಣ್ಣ ಮಕ್ಕಳು ಚಿಕ್ಕ ಮಕ್ಕಳ ತರ ಹಠ ಮಾಡಬೇಡಿ, ಬೇಗ ರೆಡಿಯಾಗಿ ಅಷ್ಟೇ. ರೀ ನಮ್ಮ ಮಗ ನಮಗ್ ವೃದ್ಧಾಶ್ರಮಕ್ಕೆ ಸೇರಿಸ್ತಾನಂತ್ರಿ. ಕಾಲ ಹೆಂಗ್ ಬರತ್ತೆ ಹಂಗ ಹೋಗೋಣ ಬಿಡು. ಬಾ. ವೃದ್ಧಾಶ್ರಮಕ್ಕೆ ಕರೆದುಕೊಂಡು ಹೋಗುವ ದೃಶ್ಯ. ತಾಯಿ ತನ್ನ ಮಗನ ಫೋನಿಗಾಗಿ ವರ್ಷ ಪೂರ್ತಿ ಕಾಯುತ್ತಿರುವ ದೃಶ್ಯ. ಹಲೋ ಮಗನೇ, ನಾನು ನಿಮ್ಮ ಅಮ್ಮ ಮಾತಾಡ್ತಿರೋದು. ನನಗೆ BP ಶುಗರ್ ಗುಳಿಗೆ ತೀರಿದೆ ಮಗನೇ. ನನ್ನ ಸೊಸೆ ಮೊಮ್ಮಕ್ಕಳನ್ನ ನೋಡ್ಬೇಕನ್ನಿಸ್ತಿದೆ. ಪ್ಲೀಸ್ ದಯವಿಟ್ಟು ಒಂದೇ ಒಂದು ಸಲ ಆಶ್ರಮಕ್ಕೆ ಕರೆದುಕೊಂಡು ಬಾ ಮಗನೇ. ಪ್ಲೀಸ್ ಒಂದೇ ಒಂದು ಸಲ ಆಶ್ರಮಕ್ಕೆ ಕರೆದುಕೊಂಡು ಬಾ. ಬನ್ನಿ, ನಮ್ಮ ಪ್ರೇಮಾಲಯಕ್ಕೆ ಸ್ವಾಗತ. ಇಲ್ಲಿ ಎಲ್ಲರೂ ಸಮಾನ ಮನಸ್ಥಿತಿ ಉಳ್ಳವರು. ಹೀಗೆ ತಾನೇ ನೋಡಿದ್ರಲ್ಲ, ತಾಯಿ ತನ್ನ ಮಗನ ಫೋನ್ಗಾಗಿ ವರ್ಷ ಪೂರ್ತಿ ಕಾಯುತ್ತಿರುವುದು. ಇಲ್ಲಿ ಎಲ್ಲರೂ ಒಳ್ಳೆಯ ಕುಟುಂಬದಿಂದಲೇ ಬಂದಿರುವರು. ಡಾಕ್ಟರ್, ಇಂಜಿನಿಯರ್ ತಾಯಂದಿರೇ ಆಗಿದ್ದಾರೆ. ಅಂದಾಗೆ ನಿಮ್ಮ ಪರಿಚಯ ನನಗೆ ತಿಳಿಯಲಿಲ್ಲ. ನೀನೇನು ಮಗ ಇಲ್ಲಿದ್ದೀಯಾ? ನನಗೆ 2 ಹೆಣ್ಣು ಮಕ್ಕಳು. ಅವರಿಬ್ಬರಿಗೆ ಮದುವೆ ಮಾಡಿದ್ದೀನಿ. ನನ್ನ ಹೆಂಡತಿ ತೀರೋಗಿದ್ದಾರೆ, ಅದಕ್ಕೆ ನಾನೇ ಇಲ್ಲಿ ಬಂದು ಸೇರಿದ್ದೇನೆ. ಬೇರೆ ವ್ಯಕ್ತಿ ಬರುವ ದೃಶ್ಯ. ಸರ್, ನೀವೇನು ಇಲ್ಲಿ ಬಂದಿದ್ದೀರಿ? ನೀವೇ ಅಲ್ಲವಾ 6 ತಿಂಗಳ ಮಗುವನ್ನು ಓದಿದ್ದು? ಆ ಮಗುವಿನ ಅಪ್ಪ ಅಮ್ಮ ಗಾಡಿ ಅಪಘಾತದಲ್ಲಿ ಸಾವನ್ನು ಅಪ್ಪಿರುವುದು. ನಾನೊಬ್ಬ ನಿವೃತ್ತಿ ಶಿಕ್ಷಕ. ಸಮಾಜದಲ್ಲಿ ಆಗುತ್ತಿರುವ ದೋಷವನ್ನು ತಿದ್ದಿ ಹೇಳಬೇಕಾದ ನಾನು ನನ್ನ ಮಗನನ್ನು ತಿದ್ದಲು ಆಗಲಿಲ್ಲ. ದೃಶ್ಯ. ಅಮ್ಮ, ಅಜ್ಜ ಅಜ್ಜಿ ಎಲ್ಲಿ ಕಾಣಿಸ್ತಿಲ್ಲ? ಅವರ ವಯಸ್ಸಾದಲ್ವಾ, ಅದಕ್ಕೆ ಬೇರೆ ಕಡೆ ಇದ್ದಾರೆ. ವಯಸ್ಸಾದ ಮೇಲೆ ನಾವು ನಿಮ್ಮನ್ನು ಬೇರೆ ಕಡೆ ಇಡುವುದು? ಬಡಿದಿ, ನಿಮ್ಮನ್ನ ಹಾಗೆಲ್ಲ ಅನ್ಬಾರ್ದು. ರೀ ಬಂದ್ರ ನೀವು? ಅದು ಇಲ್ಲ, ನನ್ನನ್ನ ಈ ಮಟ್ಟಿಗೆ ತಂದಿದ್ದು ನನ್ನ ಅಪ್ಪ ಅಮ್ಮ. ನಾನೊಬ್ಬ ಚಿಕ್ಕವನಿದ್ದಾಗ ಎತ್ತಿ ಆಡಿಸಿ ಏನೂ ನೋವಾಗದಂತೆ ನೋಡಿಕೊಳ್ಳುವುದು ಅವರ ಕರ್ತವ್ಯ. ರೀ, ನನ್ನನ್ನು ಕ್ಷಮಿಸಿ ಬಿಡಿ. ನನ್ನದು ತಪ್ಪಾಯ್ತು. ಇನ್ನು ಮುಂದೆ ಅತ್ತೆ ಮಾವನನ್ನು ಚೆನ್ನಾಗಿ ನೋಡ್ಕೋತೀನಿ. ಇಲ್ಲಿರುವ ಯುವ ಪೀಳಿಗೆಗೆ ನನ್ನದೊಂದು ಮನವಿ. ನಿಮ್ಮ ಬಾಲ್ಯವನ್ನು ನೆನಪು ಮಾಡಿಕೊಳ್ಳಿ. ನೀವು ಸಣ್ಣವರಿರುವಾಗ ನೀವು ಆಡುವ ನುಡಿಗಾಗಿ ನಿಮ್ಮ ತಂದೆ ತಾಯಿ ಕಾಯ್ತಾ ಇದ್ರು. ನೀವು ಪುಟ್ಟ ಹೆಜ್ಜೆ ಇಟ್ಟಾಗ, ಎಡವಿ ಬಿದ್ದಾಗ ಅವರ ತೋಳುಗಳು ನಿಮ್ಮನ್ನು ಬೀಳದಂತೆ ರಕ್ಷಣೆ ಮಾಡುತ್ತಿದ್ದವು. ನಿಮ್ಮ ತಂದೆ ತಾಯಿಗೆ ಪ್ರಾಯ ಆದಂತೆ, ವಯಸ್ಸು ಮುಗಿದಂತೆ ಅವರಿಗೆ ಹೆಜ್ಜೆ ಇಡಲು ಕಷ್ಟಪಡುತ್ತಿರುವಾಗ ಆಗ ಅವರಿಗೆ ಬೇಕಾಗಿರುವುದು ಹಣವೂ ಅಲ್ಲ, ವೃದ್ಧಾಶ್ರಮವೂ ಅಲ್ಲ, ಒಂದು ಪ್ರೀತಿ, ವಾತ್ಸಲ್ಯ, ಸಾಗತ್ಯದ ಪ್ರೀತಿಯ ತೋಳುಗಳು. ಧನ್ಯವಾದಗಳು. ಎಸ್, ತಂದೆ ತಾಯಿಯನ್ನ ಯಾರೂ ಮರಿಕೂಡ್ದು. ನಾವು ಯಾವತ್ತೂ ಕೂಡ ತಂದೆ ತಾಯಂದಿರ ಋಣ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತಿನ ಸಮಾಜದಲ್ಲಿ ತಂದೆ ತಾಯಂದಿರನ್ನ ಕೀಳಾಗಿ ನೋಡ್ತಕ್ಕಂಥ ದುರ್ದೈವದ ಸಂಗತಿಗಳು ಬರ್ತಾ ಇದ್ದಾವೆ. ಪುಟ್ಟ ಮಕ್ಕಳಿಂದ ಈ ನೈತಿಕ ನಾಟಕ ತಂದೆ ತಾಯಿನ ಯಾರೂ ಕೈ ಬಿಡಬಾರ್ದು ಅಂತಕ್ಕಂಥ ಸಂದೇಶವನ್ನು ಸಾರುವಂಥದ್ದು. ಮುಂದಿನದಾಗಿ 9ನೇ ತರಗತಿಯ ಬಾಯ್ಸ್ ರಿಮಿಕ್ಸ್ ಸಾಂಗ್ಗೆ